ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ತಮಿಳುನಾಡು ವೆಳ್ಳಂಗಿರಿಯಲ್ಲಿದ್ದೀವಿ. ಕೊಯಂಬತ್ತೂರು ಹತ್ರ ಬರ್ತದೆ ಇದು. ಅಲ್ಲಿಂದ 6 ಕಿಲೋಮೀಟರ್ ಟ್ರೆಕ್ಕಿಂಗ್ ಹೋಗಬೇಕು. ಬನ್ನಿ ನೋಡೋಣ ಮುಂದೆ ಹೆಂಗೆ ಪಯಣ ಇದೆ ಅಂತ. ಮೆಟ್ಲತ್ತಕ್ಕೆ ಶುರು ಮಾಡಿದ್ದೀವಿ. ಮೆಟ್ಲತ್ತವ್ರಿಗೆ ಸಪೋರ್ಟ್ ಆಗಲಿ ಅಂತ ಕಡ್ಡಿ. ಸ್ನೇಹಿತರೆಲ್ಲ ರೆಸ್ಟ್ ಅಂತ ಇದ್ದಾರೆ. ವೆಳ್ಳಂಗಿರಿಯಲ್ಲಿದ್ದೀವಿ. ಮೊದಲನೇ ಬೆಟ್ಟ ಕಂಪ್ಲೀಟ್ ಮಾಡಿದ್ದೀವಿ. ಮೊದಲನೇ ಬೆಟ್ಟದಲ್ಲಿ ಸಿಗುವಂಥ ಗಣೇಶನ ದೇವಸ್ಥಾನ ಇದು. ಬೆಳಗ್ಗೆ 7:30ಗೆ ನಾವು ಶುರು ಮಾಡಿದ ಹತ್ತೋದಕ್ಕೆ ಈಗ 9:30 ಆಗಿದೆ. ತುಂಬ ಜಾಗ ಇದು. 2 ಅವರ್ ಆಗಿದೆ ಕಂಪ್ಲೀಟ್ ಆಗೋದಕ್ಕೆ. ಮೊದಲನೇ ಬೆಟ್ಟ ಹತ್ಕೊಂಡ್ಬಂದಿದ್ದ ದಾರಿ ಇದು. ಸ್ವಲ್ಪ ಜ್ಯೂಸ್ ಅಂಗಡಿ ಎಲ್ಲ ಸಿಗುತ್ತಿಲ್ಲಿ. ಇಲ್ಲಿಂದ ಕಂಟಿನ್ಯೂ ಆಗೋ ಜಾಗ ಇದು. ಇನ್ನು 6 ಬೆಟ್ಟ ಬಾಕಿ ಇದೆ. ಪಾಂಬಾಟಿ ಸಿದ್ಧರ ಗುಹೆ. ತುಂಬ ಟಫ್. ಜನ ಹತ್ತಾ ಇರೋದು, ಹಿಂದೆಗಡೆ ಇಳಿತಾ ಇರೋದು. ಕಲ್ಲಿನ ಸಂದಿಯಿಂದ ಬರ್ತದೆ ನೀರು ನೋಡಿ. ತಣ್ಣಗಿದೆ, ಸ್ವೀಟಾಗಿ. ಬೆಟ್ಟದ ಮೇಲೆ ಪಾಂಬಾಟಿ ಸಿದ್ಧರ ಗುಹೆ. 4 ಅವರ್ ಆಗಿದೆ ಶುರು ಮಾಡಿ ಹತ್ತಕ್ಕೆ. 3 ಬೆಟ್ಟ ಹತ್ತಿದ್ದೀವಿ. ಇನ್ನು 3 ಬೆಟ್ಟ ಇದೆ. ಬರ್ದವ್ರು ಪಾಪ ಯಾರು ಬೇಜಾರಾಗ್ಬಾರ್ದು ಜನಗಳು ಅಂತ. 4 ಅವರಿಂದ ಹತ್ತಾ ಇದ್ದೀವಿ. ಬೆಟ್ಟದ ತುದಿ ಇನ್ನೂ ಕಂಡಿಲ್ಲ ನಮಗೆ. ಇನ್ನು ಎಂಥ ಬೆಟ್ಟ ಇರಬೇಕು ಸಪ್ಪ. ತುಂಬ ಒಳ್ಳೆ ಅನುಭವ. ನೋಡೋದ ಬೆಟ್ಟದ ತುದಿ ಎಷ್ಟು ಅವರ್ ಆದ್ಮೇಲೆ ಸಿಗ್ತದೋ. ಒಂದು 3 ಬೆಟ್ಟ ಮದ್ದಿದ್ದೀವಿ, ನೋಡಬೇಕು. ನೋಡ್ರಿ ತಪಸ್ವಿ ನೋಡ್ರಿ, ಸಮ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಹರ ಹರ ಮಹಾದೇವ್. ತುಂಬ ಕಷ್ಟ ಮತ್ತೊಂದು ಮಾತ್ರ. ಎಳ್ಳೆ ನೀರು ಸಿಗೋ ಜಾಗ. ನಾಲ್ಕನೇ ಬೆಟ್ಟಕ್ಕೆ ಬಂದಿದ್ದೀವಿ. ಹಿಂಗಿದೆ ಬೆಟ್ಟ ಹತ್ತಾ ಇರೋ ಜಾಗ.
ಎಲ್ಲಿದೆ ರೋಡು ಅಂತಲೇ ಗೊತ್ತಿಲ್ಲ. ಈ ಗಿಡ ಸಂದಿಲಿ ಹೋಗ್ಬೇಕಷ್ಟೆ. ಅಲ್ಲೊಂದು ಸ್ವಲ್ಪ ಜನ ಕಾಣ್ತಿದ್ದಾರೆ. ಈಗಲೇ ನಮಗೆ ಸ್ವಲ್ಪ ಬೆಟ್ಟದ್ದು ಓಪನ್ ವ್ಯೂ ಕಂಡಿದ್ದು. ತುಂಬ ಚೆನ್ನಾಗಿದೆ ವ್ಯೂ. ಇದೆಲ್ಲ ತಮಿಳ್ನಾಡು ಬೆಟ್ಟ. ಇಲ್ಲಿ ಎದುರುಗಡೆ ಕಾಣ್ತಾ ಇರೋದೆಲ್ಲ ಕೇರಳ ಬಾರ್ಡ್ರ್. ಇದು ತಮಿಳ್ನಾಡು ಕೇರಳ. ವೆಳ್ಳಯ್ಯನಗಿರಿ ನೋಡಿ. ವೆಳ್ಳಯ್ಯನಗಿರಿಯಿಂದ ಈಶಾ ಜಗ್ಗಿ ವಾಸುದೇವ್ ಈಶಾ ಸಿಗುತ್ತೆ. ಸದ್ಗುರುದು ಆಶ್ರಮ. ಕಾಣ್ತಿದ್ಯಾ? ಇದು 5ನೇ ಬೆಟ್ಟ, ವಿಭೂತಿ ಮಲೆ. ಎಲ್ಲ ಸಿಗ್ತದೆ ನೋಡಿ, ಮಣ್ಣೆಲ್ಲ ವಿಭೂತಿ ಇಲ್ಲಿ. ವಿಭೂತಿ ಸ್ನೇಹಿತರೆ, 5ನೇ ಬೆಟ್ಟದಲ್ಲಿದ್ದೀವಿ. 40 ಡಿಗ್ರಿ ಮೇಲ್ಗಡೆ ಸೂರ್ಯ, ಕೆಳಗಡೆ ಮಣ್ಣನ್ನು ಸುಡ್ತಾ ಇದೆ. ಇನ್ನೂ 2 ಬೆಟ್ಟ ಇದೆ. ಬನ್ನಿ ಹೋಗೋಣ ಜಲ್ದಿ. ಸ್ನೇಹಿತರೆ, ಅಂತೂ ಇಂತೂ ಬಂದು ತಲುಪ್ದು. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಈಶ್ವರನ ದೇವಸ್ಥಾನ. ಆ ಕಲ್ಲಿನ ಗೋಪುರ. ನನಗೆ ಗೊತ್ತಿರೋಂಗೆ ಇನ್ನೂ 1-1.5 ಅವರ್ ಬೇಕು ಅಲ್ಲಿಗೋಗಿ ತಲುಪೋದಕ್ಕೆ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ. ಏನೂ ತಿಂದಿಲ್ಲ. ನೀರೊಂದು ಸಿಗುತ್ತೆ ಅಷ್ಟೇ ಇಲ್ಲಿ, ಬೇರೆ ಇನ್ನೇನು ಸಿಗೋದಿಲ್ಲ. ಬನ್ನಿ ನೋಡೋಣ ಹೆಂಗಿದೆ ಪಯಣ ಅಂತ. ನೋಡಿ, ಇಲ್ಲಿಂದ ಹಂಗೇ ಆಗಿ ಹಂಗೇ ನೋಡಿ ಅಲ್ಲಿ ಹೋಗೋ ಅಷ್ಟರಲ್ಲಿ ಏನಾಗಿರ್ತೀವೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಕಷ್ಟ. ಅದೇ ಈಶ್ವರನ ದೇವಸ್ಥಾನ ಇರೋ ಜಾಗ ನೋಡಿ. ಜನ ಅಲ್ಲಿಂದ ಬಂದು ಬರಬೇಕು. ನೋಡೋಣ, ಇನ್ನೂ 1 ಅವರ್ ಬೇಕನ್ಸುತ್ತಲ್ಲ ಹೋಗಿ. ಕಾಡಿನ ಮಧ್ಯ ಹರಿತಾರ ನೀರು. ಬೆಟ್ಟ ಹತ್ಬೇಕಾದ್ರೆ ದಾರಿ ಸಿಗುತ್ತೆ. ಎಲ್ಲ ಸ್ನಾನ ಮಾಡ್ತಾಯಿದ್ದಾರೆ ನೋಡಿ. ನೀರೊಳಗಡೆ ಲಿಂಗ ಇಟ್ಟಿದ್ದಾರೆ. ತುಂಬ ಕೋಲ್ಡ್ ಇದೆ ನೀರು. ಕಾಡಿಂದ ಬರ್ತದೆ ನೀರು. ಹಿಂಗೆ ಕಂಟಿನ್ಯೂ ಹೋಗ್ಬೇಕೀಗ ಬೆಟ್ಟ ಹತ್ತೋದಕ್ಕೆ. ಸ್ನಾನ ಮಾಡ್ಕೊಂಡು ಹೋಗ್ತಿದ್ದೀವಿ. ಬೆಟ್ಟದಿಂದ ಬರೋದು ಇದೊಂದು 4ನೇ ಕಡೆ. ಫುಲ್ಲು ಕೋಲ್ಡು ನೀರು, ತುಂಬ ಚೆನ್ನಾಗಿದೆ. ಹತ್ರ ಬಂದ್ಬಿಟ್ಟಿದ್ದೀವಿ. ಕೊನೆಗೂ ಬಂದು ತಲುಪ್ದು ವೆಳ್ಳಯ್ಯನಗಿರಿ ದೇವಸ್ಥಾನ. ನೋಡೋಣ, ಇನ್ನೊಂದು ಅರ್ಧ ಗಂಟೆ ಬೇಕನ್ಸುತ್ತೆ. ಬನ್ನಿ.
ಬಂದು ತಲುಪಿದ್ದೀವಿ. ದರ್ಶನ ಮಾಡ್ಕೊಳ್ಳಿ. ಇದೇ ಶಿವಲಿಂಗಗಳು. ದರ್ಶನ ಮಾಡ್ಕೊಳ್ಳಿ. ಒಳ್ಳೆ ಹಂಗಿರಿ. ನಮಸ್ತೆ ಸ್ನೇಹಿತರೆ, ಕೊನೆಗೂ ನಾವು ವೆಳ್ಳೆಯಂಗಿರಿ ಕೊಯಂಬತ್ತೂರಲ್ಲಿರೋ ಶಿವನ ದೇವಸ್ಥಾನನ ದರ್ಶನ ಮಾಡಿದ್ದೀವಿ. ಬೆಳಗ್ಗೆ 7:30 ಶುರು ಮಾಡಿದ್ದು 5:45 5:30 ಅಷ್ಟರಲ್ಲಿ ಮುಗಿಸಿದ್ದೀವಿ. ಸತತವಾಗಿ 10 ಅವರ್ ಜರ್ನಿ, 7 ಬೆಟ್ಟ ಹತ್ಕೊಂಬಂದಿದ್ದೀವಿ. ನೀವು ಸಹ ದೇವ್ರ ದರ್ಶನ ಮಾಡಿದ್ರಿ ಶಿವನ. ನೀವು ಕೇಳ್ಬೋದು, ಈಗ 3 ಲಿಂಗ ಇದೆಯಲ್ಲ, ಎಲ್ಲ ಕಡೆ 1 ಲಿಂಗ ನಾವು ನೋಡಿದ್ದೀವಿ, ಏನದು ಉದ್ದೇಶ ಮತ್ತು ಏನು ಇದು 7 ಬೆಟ್ಟದ್ದು ಕತೆ ಅಂತಂದ್ಬಿಟ್ಟು ಸುಮ್ಮನೆ ನೋಡಿ, ಸಾವಿರಾರು ಜನ ಬರ್ತಾರೆ, ಸಾವಿರಾರು ಜನ ನೋಡಿಕೊಂಡು ಅವ್ರ ಪಾಡ್ಗೋರು ಹೋಗ್ಬಿಡ್ತಾರೆ. ಇದರಿಂದ ಏನು ಅಂತಂದರೆ ನೋಡಿ, ನಮ್ಮ ದೇಹದಲ್ಲಿ 7 ಚಕ್ರಗಳಿರ್ತವೆ. ಆ 7 ಚಕ್ರಗಳು ನಾವು ಚೆಕ್ ಮಾಡ್ಕೊಬೇಕಲ್ವ. ಇಲ್ಲಿ ನೋಡಿರಿ, ಇದೆಲ್ಲ ಆದಿವಾಸಿಗಳು ಇರೋಂಥ ಜನ, ಈ ಪೂರ್ವಜರು ಇದ್ದಂಥ ಜಾಗ ಎಲ್ಲ ಕಾಡು ಜನ. ಈ ಕಾಡನ್ನ ರಕ್ಷಣೆ ಮಾಡ್ತಾ ಇರೋವಂಥ ದೇವರು ಯಾರು ಅಂತಂದರೆ ನಮ್ಮ ಶಿವಪ್ಪನವರು ಸೂಚಿಸೋದಕ್ಕೋಸ್ಕರ ವರ್ಷಕ್ಕೆ 3 ದಿನ 3 ತಿಂಗಳು ಮಾತ್ರ, ಶಿವರಾತ್ರಿಯಿಂದ 5ನೇ ಮೇ ತಿಂಗಳು ಹುಣ್ಣಿಮೆವರೆಗೂ ಮಾತ್ರ ಓಪನ್ ಇಕ್ಕಿರ್ತಾರೆ. ಅಲ್ಲಿ 3 ತಿಂಗಳು ಮಾತ್ರ. ಅಂದರೆ ಕಾಡು ಪ್ರಾಣಿಗಳೆಲ್ಲ ಕಮ್ಮಿ ಇರ್ತದೆ, ಬೇಸಿಗೆ ಕಾಲದ ಆಗಿರೋದ್ರಿಂದ ಜನಗಳು ಸಹ ಅತಿ ಹೆಚ್ಚು ಸುರಕ್ಷತೆ ಇರ್ತದೆ ಅನ್ನೋ ಉದ್ದೇಶದಿಂದ ಈ ಬೆಟ್ಟನ ಇಕ್ಕಿದ್ದಾರೆ. ಆಮೇಲಿಂದ ನಮ್ಮ ಬಾಡಿನಲ್ಲಿ ಏನು 7 ಚಕ್ರ ಇರ್ತದೆ, ಅದು ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಬೇಕಲ್ವ. ಆಟ ಕರೆಕ್ಟಾಗಿದೆಯಾ, ಕಾಲು ಕರೆಕ್ಟಾಗಿದೆಯಾ, ತಲೆ ಕರೆಕ್ಟಾಗಿದೆಯಾ, ಅದೆಲ್ಲ ಚೆಕ್ ಮಾಡ್ಕೊಂಡು ನಮ್ಮ ಬಾಡಿ ಸ್ಟಾಮಿನ ಚೆಕ್ ಮಾಡ್ಕೊಬೇಕಲ್ವ. ಅದಕ್ಕೋಸ್ಕರ ಇಷ್ಟೊಂದು ಬೆಟ್ಟಗಳನ್ನ ನಾವು ಹತ್ಕೊಂಡ್ಬಂದು ಶಿವನ ದರ್ಶನ ಮಾಡ್ತೀವಿ. ಇದು ಸಹ ನಾವು ಈಗಾದರೆ ನಮಗೆ ಹಾರ್ಟ್ ಚೆಕ್ ಮಾಡೋಕ್ಕೆ, BP ಚೆಕ್ ಮಾಡೋದಕ್ಕೆಲ್ಲ ಮಿಷಿನ್ ಇದೆ. ಹಿಂದೆ ಏನೂ ಇರಲಿಲ್ವಲ್ಲ, ಅದು ಚೆಕ್ ಮಾಡೋ ಒಂದು ಉದ್ದೇಶವೂ ಸಹ ಇರ್ತದೆ. ಈ 3 ಲಿಂಗ ಕಾಣ್ತಿದೆ. ಮತ್ತು ಇನ್ನು ಮಿಕ್ಕಿದ 12 ಅಂತ ಅಂದ್ಬಿಟ್ಟು ನೀವು ಹೇಳ್ಬೋದು. ಅಂದರೆ ಪಂಚಭೂತಗಳು ಲಿಂಗದಲ್ಲಿ ನೋಡಿ, ಒಂದು ಆಕಾಶ, ಇನ್ನೊಂದು ಭೂಮಿ. ಭೂಮಿ ಒಂದು ಲಿಂಗ, ಆಕಾಶ ಒಂದು ಲಿಂಗ. ಅಲ್ಲಿರೋಂಥದ್ದು ನೀರು ಮತ್ತು ಅಗ್ನಿ ಮತ್ತು ಗಾಳಿ, 3 ಲಿಂಗ ಮಾತ್ರ ಇಕ್ಕಿದ್ದಾರೆ. ಇನ್ನೊಂದು ಆಕಾಶ ಮತ್ತು ಲಿಂಗ. ಮತ್ತು ಏನಿದು ಅಂತಂದರೆ ಪಂಚಭೂತಗಳನ್ನ ಐಡೆಂಟಿಫೈ ಮಾಡ್ತದೆ ಇಲ್ಲಿರೋಂಥ ದೇವಸ್ಥಾನ. ನಮ್ಮ ಪೂರ್ವಜರು ಯಾರೂ ಸಹ ವಿಗ್ರಹ ಪೂಜೆ ಮಾಡ್ತಿರಲಿಲ್ಲ ಹಿಂದಿನ ಕಾಲದಲ್ಲಿ. ಅವರು ತುಂಬ ಭಯಕ್ಕೆ ಅದಕ್ಕೆ ಮಾತ್ರ ಪೂಜೆ ಮಾಡ್ತಾಯಿದ್ದು ಅಂತಂದರೆ ಈ 5 ಕಲ್ಲುಗಳನ್ನಿಟ್ಟು ಪಂಚಭೂತಗಳನ್ನ ಪೂಜೆ ಮಾಡ್ತದೆ, ಅದನ್ನು ಆರಾಧನೆ ಮಾಡ್ತಾಯಿದ್ರು. ಆ ಉದ್ದೇಶದಿಂದ ಈ 5 ವಿಗ್ರಹಗಳನ್ನ ಇಟ್ಟು ಇಲ್ಲಿ ಪೂಜೆ ಮಾಡ್ತೀವಿ. ಅಂದರೆ 3 ಕಾಣೋದು ನಿಮಗೆ ಈಗ ದರ್ಶನ ಮಾಡಿದ್ರಲ್ಲ, ಒಂದು ಆಕಾಶ, ಇನ್ನೊಂದು ಭೂಮಿ. ಅಂದರೆ ಈ ಪಂಚಭೂತಗಳಿಗೆ ಅಧಿಪತಿ ಯಾರು ಅಂತಂದರೆ ನಮ್ಮ ಶಿವ, ಆದಿ ದೇವರು ನಮ್ಮ ಶಿವಪ್ಪಂಗೋಸ್ಕರ ನಾವು ಅದಕ್ಕೆ ಏನು ಹೇಳ್ತೀವಿ, ಪಂಚಭೂತಗಳು ಅಂತಂದರೆ ನಮಃ ಶಿವಾಯ ಅಂತ ಹೇಳ್ತೀವಿ ನಾವು. ಈ ನಮಃ ಶಿವಾಯ ಅಂತಂದರೆ ಏನು ಅಂತಂದರೆ, ಪಂಚಭೂತಗಳು ಅದರೊಳಗೆ ಅಡಕವಾಗಿದೆ. ನಾ ಅಂತಂದರೆ ನೀರು, ಮಾ ಅಂತಂದರೆ ಮಣ್ಣು, ಶಿ ಅಂತಂದರೆ ಅಗ್ನಿ, ವಾ ಅಂತಂದರೆ ಗಾಳಿ, ಯಾ ಅಂತಂದರೆ ಆಕಾಶ. ಈ 5 ತತ್ವಗಳನ್ನ ಸೇರಿದ್ರೆ ಪಂಚಭೂತಗಳಾಯ್ತದೆ. ಅದಕ್ಕೆ ನಾವು ನಮಃ ಶಿವಾಯ ಅಂತ ಹೇಳ್ತೀವಿ. ಮತ್ತು ಶ್ರೀ ಇದೆಯಲ್ಲ, ಅಥವಾ ಓಂ ಇದೆಯಲ್ಲ, ಶ್ರೀ ಅಂತಂದರೆ ಹೆಣ್ದೇವರು, ಪಾರ್ವತಿ ದೇವರು. ಓಂ ಅಂತಂದರೆ ಶಿವಪ್ಪ. ಆವಾಗ ನಾವು ಅದಕ್ಕೆ ಜೀವ ತುಂಬಬೇಕಲ್ಲ, ಆ ಜೀವ ತುಂಬಬೇಕು ಅಂತಂದರೆ ಆ ಓಂ ಅನ್ನೋ ಪದ ಬರಲೇಬೇಕು. ಯಾವುದೇ ಒಂದು ಮಂತ್ರ ಶುರು ಆದರೂ ಸಹ ಓಂ ಅನ್ನೋ ಮಂತ್ರದಿಂದ ಶುರು ಆಗ್ತದೆ ಎಲ್ಲ ಮಂತ್ರನೂ. ಆ ಓಂ ಅಂತಂದರೆ ಶಿವ, ಆತ್ಮ, ಪರಮಾತ್ಮ ಅಂತ ಅರ್ಥ. ಓಂ ನಮಃ ಶಿವಾಯ ಅಂತಂದರೆ ಪಂಚಭೂತಗಳು ಅದರಲ್ಲಿ ಅಡಕವಾಗಿದೆ ಅಂತ. ನಾವು ಸಹ ಪಂಚಭೂತಗಳಲ್ಲಿ ಒಂದು. ನಮ್ಮಲ್ಲೂ ಸಹ ಏನು ನಾವು ಉಸಿರಾಡ್ತಾ ಇದ್ದೀವಲ್ಲ ಗಾಳಿ, ಇದೇ ಪರಮಾತ್ಮ. ಈ ಉಸಿರಾಟ ನಮ್ಮಲ್ಲಿರೋಂಥ ಶಿವ, ಭಗವಂತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಂಥ ಒಳ್ಳೊಳ್ಳೆ ಜಾಗಗಳಿಗೆ ನಾವು ಸಹ ಬರ್ತಾ ಇರಬೇಕು, ಇಂಥವೆಲ್ಲ ತಿಳ್ಕೊಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಇದನ್ನೆಲ್ಲ ನಾವು ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ನಾವು ಅಷ್ಟೇ ತುಂಬ ಈಗಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಯಾರಿಗೂ ಸಹ ಸಂತೋಷ ಇಲ್ಲ, ದುಃಖ, ಬೇಜಾರು, ಮನಸ್ತಾಪಗಳು ಎಲ್ಲ ತುಂಬ್ಕೊಂಬಿಟ್ಟಿದ್ದೀವಿ. ಅದೆಲ್ಲ ಬಿಟ್ಬಿಡ್ಬೇಕು. ನಾವೇಂತಿಗೆ ಇಲ್ಲಿ ಬಂದಿದ್ದೀವಿ ಅಂತಂದರೆ ಮನುಷ್ಯರಾಗಿ ಖುಷಿಯಾಗಿರೋದಕ್ಕೂ ಅಲ್ಲ, ದುಃಖವಾಗಿರೋದಕ್ಕೂ ಅಲ್ಲ, ಸಮಾಧಾನವಾಗಿ ನೆಮ್ಮದಿಯಾಗಿರೋದಕ್ಕೋಸ್ಕರ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನಾವು ಮನಸ್ಸನ್ನು ಸೀಮಿತವಾಗಿ ಇಟ್ಕೊಬೇಕು, ಅತಿ ಹೆಚ್ಚು ಒಳ್ಳೆಯ ಜ್ಞಾನವನ್ನು ತಿಳ್ಕೊಬೇಕು, ಎಲ್ಲರಿಗೂ ಪ್ರೀತಿಯಿಂದ ಮಾತಾಡಿಸ್ಬೇಕು, ಎಲ್ಲರಿಗೂ ಪ್ರೀತಿ ನೀಡಬೇಕು. ಆವಾಗ ನಮ್ಮೊಳಗೂ ಸಹ ಪರಮಾತ್ಮ ಇದ್ದಾನೆ ಅಂತ ನಮ್ಗೆ ಜಾಗೃತ ಆಗ್ತಾನೆ. ನಾವೇನು ಮಾಡಬೇಕಾಗಿಲ್ಲ, ಸಿಂಪಲ್ಲು, ನಾವು ಸಹ ದೇವರಾಗ್ಬೋದು. ಸರಳವಾಗಿ ಒಳ್ಳೆಯ ಜ್ಞಾನ ಎಲ್ಲರಿಗೂ ಹಂಚಬೇಕು, ಒಳ್ಳೆಯ ವಿದ್ಯೆ ನೀಡಬೇಕು,
ಕೈಲಾದಷ್ಟು ಮಟ್ಟಿಗೆ ಮೂಕ ಪ್ರಾಣಿಗಳ ಆಹಾರ ಹಾಕಬೇಕು. ಆಗದೇ ಇರೋಂಥವ್ರಿಗೆ ಸಹಾಯ ಮಾಡೋ ದಾನ ಧರ್ಮ ಮಾಡಬೇಕು. ಇದನ್ನು ನಾವು ರೂಢಿಸ್ಕೊಳ್ತಾ ಬಂತಂದರೆ ನಮ್ಮಲ್ಲೂ ಸಮಾಧಾನ ಆಗ್ತದೆ. ಅದಕ್ಕೂ ಒಂದು ನಮ್ಮ ಬದುಕಿಗೂ ಒಂದು ನಾವು ಹುಟ್ಟಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಸಹ. ನೀವು ಸಹ ಯಾವುದಾನ ಸಮಯ ಆದಾಗ ನೀವು ಸಹ ನಿಮ್ಮ ಕುಟುಂಬ ಸಮೇತ, ನಿಮ್ಮ ಸ್ನೇಹಿತರ ಸಮೇತ ಯಾವಾಗಲಾದರೂ ಬಂದು ಈ ದೇವಸ್ಥಾನ ದರ್ಶನ ಮಾಡಿ. ಒಟ್ಟಾರೆ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನಮಃ ಶಿವಾಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಸ್ಸಂಜೆ ಸೂರ್ಯ ಮುಳಿಯೋಗೋ ಸಮಯ. ಪ್ರಕೃತಿ ನೋಡಿ ಎಷ್ಟು ಚೆನ್ನಾಗಿದೆ. ಅದೆಷ್ಟು ಸಾವಿರ ಅಡಿ ಮೇಲಿದ್ದೀವೋ ಗೊತ್ತಿಲ್ಲ. ಪ್ರಶಾಂತವಾಗಿದೆ ವಾತಾವರಣ. ನೋಡಿ ಸ್ನೇಹಿತರೆ, ಎಷ್ಟು ಕತ್ಲಾಗಿದೆ, ಏನು ಕಾಣಲ್ಲ ನೋಡಿ. ಇದರಲ್ಲೇ 7-8 ಅವರ್ ಹೋಗ್ಬೇಕು ಈಗ ನಾನು. ನೋಡಿ ಲೈಟ್ ಹಾಕ್ಕೊಂಡು ಬರ್ತಾರೆ ಪಾಪ ಜನ. ಕತ್ಲೇ ಇದೆ, ಚಂದ್ರನೇ ಬಂದ್ಬಿಟ್ಟವನೆ. ಹಿಡ್ಕೋ ಸಮಯ ನಾನು ಕಾಣ್ತೀನಿ ನೋಡ್ರಿ ಮೊಬೈಲಲ್ಲಿ. ಹಂಗೆ ನೀವೆಲ್ಲಿ ಕಾಣ್ತೀರಾ ಸಮಯ ಆಗಿದೆ. ಆಗಲೇ ಕಾಡು ಕಗ್ಗತ್ತು. 7-8 ಅವರ್ ಇಳಿಬೇಕು ಇಲ್ಲಿಂದ. ಈಗ ನಾವು ಸುಮಾರು ಒಂದು 2 ಅವರ್ ಮುಂದೆ ಬಂದಿದ್ದೀವಿ. ಇಳಿದು ಫುಲ್ಲು ಕತ್ಲಾಗ್ಬಿಟ್ಟಿದೆ, ಏನು ಕಾಣದ ರೋಡು. ಜನ ನೋಡಿ 11:30 ನೋಡ್ರಿ ಹೆಂಗೆ ಹೋಯ್ತವ್ರು ಜನ. ಇವ್ರು ಯಾವ ಕಾಲಕ್ಕೆ ಪಾಪ ಹೋಗೋದು? ಬೆಳಗಿನ ಜಾವ ಆಯ್ತದ ಪಾಪ. ಕುಡಿಯೋಕೆ ನೀರಿಲ್ಲ, ತಿನ್ನೋಕೆ ಅನ್ನ ಇಲ್ಲ. ಶಿವನೇ ಕಾಪಾಡಬೇಕು ಇವ್ರನ್ನೆಲ್ಲ. ಕಾಡಲ್ಲಿ ಮಾವಿನಕಾಯಿ ಮರ ಎಷ್ಟು ದಪ್ಪ ಆಯ್ತು ನೋಡ್ರಿ ಕಾಂಡ. ಒಂದು 500 ವರ್ಷ 600 ವರ್ಷದ ಮರ ಇದು. ನಮಸ್ತೆ ಸ್ನೇಹಿತರೆ. ಸತತವಾಗಿ ಹೆಚ್ಚು ಕಮ್ಮಿ 20 ಅವರ್. ನಾನು 7:30 ಶುರು ಮಾಡಿದ್ದು. ಒಂದು ದಿವಸ ಫುಲ್ಲು ಕಂಪ್ಲೀಟ್ ಆಗಿಬಿಟ್ಟಿದೆ. 10 ಅವರ್ ಹತ್ತಕ್ಕೆ ಆಯಿತು. ಒಂದು 11 ಅವರ್ ಇಳಿಯೋಕ್ಕಾಯಿತು. ಅದೇ ಒಂದು ಪ್ಲೇಟ್ ರೈಸ್ ತಿಂದಿದ್ದು ಅಷ್ಟೇ. ಇಲ್ಲಿ ಪ್ರಸಾದ ಕೊಟ್ಟಿದ್ದು ಪೊಂಗಲ್ಲು. ಬರೀ ನೀರು ಬಿಸ್ಕೆಟಲ್ಲೇ ಕಾಲ ಕಳೆದಿದ್ದೀವಿ. ನಿದ್ದೇನೂ ಮಾಡಿಲ್ಲ. ತುಂಬ ಚೆನ್ನಾಗಿತ್ತು ಜರ್ನಿ. ಇದೇ ಒಳ್ಳೆಯಂಗಿರಿ. ನಮ್ಮ ಟ್ರಿಪ್ಪು ಕಂಪ್ಲೀಟ್ ಆಯಿತು ಈಗ. ಓಂ ನಮಃ ಶಿವಾಯ. ಬಾಯ್.